ಇದು ಚಿಕ್ಕಬಳ್ಳಾಪುರ ಮತ್ತು ಪೆರೆಸಂದ್ರದ ಮಧ್ಯೆ ಬರುವಂತಹ ಚಿತ್ರಾವತಿ ಕ್ಷೇತ್ರ, ಚಿತ್ರಾವತಿಯ ಸುಬ್ರಹ್ಮಣ್ಯ ಸ್ವಾಮಿ. ಇದು ಚಿತ್ರಾವತಿ ಆರ್ಯವೈಶ್ಯ ಸಂತರ್ಪಣೆ ಸೇವಾ ಕೇಂದ್ರ, ಚಿಕ್ಕಬಳ್ಳಾಪುರ ಮತ್ತು ಪೆರೆಸಂದ್ರದ ಮಧ್ಯದ ಬರುವಂಥ ಕ್ಷೇತ್ರ ಚಿತ್ರಾವತಿ. ಮಲೆನಾಡಿಗಿಂತ ಏನು ಕಡಿಮೆ ಇಲ್ಲ ರೀ. ಹಳೆಯ ದೇವಸ್ಥಾನ, ನಮ್ಮ ತಾಯಿಯವರ ತಂದೆಯ ಕಾಲದ್ದು. ಬಹಳ ಮನಸ್ಸಿಗೆ ಮುದ ನೀಡುವಂಥ ಜಾಗ ಚಿತ್ರಾವತಿ. ಇಲ್ಲಿ ಇರುವ ಮೂಲದೇವರು ಸುಬ್ರಹ್ಮಣ್ಯ ಸ್ವಾಮಿ. ನಮ್ಮ ತಲತಲಾಂತರದಿಂದ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮಠಮುದ್ರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಮತ್ತು ಗಾಂಧಿನಗರದ ನರಸಿಂಹಮೂರ್ತಿ ಅವರು ನಡೆಸಿಕೊಂಡು ಬಂದಿರುವಂತಹ ವಂಶಾವಳಿಯಲ್ಲಿ ನಡೆದಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಸುಂದರವಾದ ವಾತಾವರಣ, ದೊಡ್ಡ ಕಲ್ಯಾಣಿ ಇದೆ. ನಮಸ್ಕಾರ ಸ್ವಾಮಿ, ಜೈ ಶ್ರೀರಾಮ್. ದೊಡ್ಡ ಕಲ್ಯಾಣಿ ಇದೆ. ಇದು ಆ ಬಾವಿ ಎಷ್ಟು ಆಳ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ದೊಡ್ಡ ಕಲ್ಯಾಣಿ ಇದೆ ನೋಡಿ. ಸುತ್ತಮುತ್ತ ಜಮೀನು, ಒಳ್ಳೆಯ ಜಾಗ. ಇಲ್ಲಿ ಬಂದರೆ ಮನಸ್ಸಿಗೆ ಮುದ. ನನ್ನ ಚೈಲ್ಡ್ಹುಡ್ಡಿಂದ ಇಲ್ಲಿ ಬರ್ತಾಯಿದ್ದೀನಿ. ಮಠಮುದ್ರೆ ಕೃಷ್ಣಮೂರ್ತಿಗಳ ಸುಬ್ರಹ್ಮಣ್ಯ ಶಾಸ್ತ್ರಿ ಮಠಮುದ್ರೆ ಇದರಲ್ಲೇ ನಾವು ಚೈಲ್ಡ್ಹುಡ್ಡು ಕಳೆದಿರೋದು. 13 ವರ್ಷದ ನಂತರ ನಾನು ಬರ್ತಾಯಿದ್ದೀನಿ ಇಲ್ಲಿಗೆ. ಚಿತ್ರಾವತಿ ಕ್ಷೇತ್ರ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಧನ್ಯವಾದಗಳು. ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸುಂದರವಾದ ನೋಡಿ. ಮಂಜು, ಇನ್ನು ಬೆಳಗ್ಗೆ ಬಂದಿದ್ದೀನಿ. ದೊಡ್ಡ ಕಲ್ಯಾಣಿ ಇದೆ. ಬನ್ನಿ, ಸಪೋರ್ಟ್ ಮಾಡಿ, ಈ ದೇವಸ್ಥಾನನ ಉಳಿಸಿ. ಥ್ಯಾಂಕ್ ಯು. ಇದು ತಾಲೂಕು ಪಂಚಾಯತಿಗೆ ಸೇರಿದೆ. ಇದು ಸುಬ್ರಹ್ಮಣ್ಯೇಶ್ವರ ಒಳಗಿನ ದೃಶ್ಯ. ಬಹಳ ಪುರಾತನವಾದ ದೇವಸ್ಥಾನ ಇದು. ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ. ಇದು ಸುಬ್ರಹ್ಮಣ್ಯೇಶ್ವರನ ಇವರು ಮಠಮುದ್ರೆ ಕೃಷ್ಣಮೂರ್ತಿಗಳು. ಇವರೇ ಇಲ್ಲಿ ಮುಖ್ಯ ಪೂಜಾರಿಗಳು. ಇವರ ತಲೆಮಾರುಗಳಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಮಠಮುದ್ರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ವಂಶಾವಳಿ, ಬ್ಲಡ್ ಲೈನ್. ಈಗ ಬೆಳಗ್ಗೆ ಅಭಿಷೇಕ ಆಗುತ್ತೆ, ಮತ್ತು ಅಲಂಕಾರ, ನೈವೇದ್ಯ ಮತ್ತು ಮಂಗಳಾರತಿ ಆಗುತ್ತೆ. ಇವರೇ ಶ್ರೀ 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 ಕೃಷ್ಣಮೂರ್ತಿ ಮಠಮುದ್ರೆ ಕೃಷ್ಣಮೂರ್ತಿಗಳು, ಮುಖ್ಯ ಪೂಜಾರಿಗಳು. ಜಯ ಸುಬ್ರಹ್ಮಣ್ಯ. ಚಿತ್ರಾವತಿ ಸುಬ್ರಹ್ಮಣ್ಯದ ದೊಡ್ಡ ಕಲ್ಯಾಣಿ. ಇಲ್ಲಿ ನಾನು ಚೈಲ್ಡ್ಹುಡ್ಡಲ್ಲೆಲ್ಲ ಬಂದಿದ್ದೀನಿ, ಚಿಕ್ಕವಳಿಂದನೂ. ಇಲ್ಲಿ ಬಾವಿ ಎಷ್ಟು ಆಳ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ತೆಪ್ಪ ಎಲ್ಲ ಇದೆ. ಇವಾಗ ತಾಲೂಕು ಆಫೀಸ್ಗೆ ಸೇರಿದೆ. ಮುಂಚೆ ಮಠಮುದ್ರೆ ವಂಶಾವಳಿಗೆ ಸೇರಿತ್ತು. ಈಗ ತಾಲೂಕು ಆಫೀಸ್ಗೆ
ಸೇರಿದೆ ಅದು. ಜೈ ಶ್ರೀರಾಮ್. ನಮಸ್ಕಾರ. ಕೃಷ್ಣಮೂರ್ತಿಗಳು ಮಠ ಮುದ್ರೆ. ನಿಮ್ಮ ದೇವಸ್ಥಾನದ ಬಗ್ಗೆ ಹೇಳಿ, ಎಲ್ಲಿ, ಏನು ಕತೆ, ಏನು ಅಂತ ಸರ್. ನಮಸ್ಕಾರ. ಇದು ಚಿತ್ರಾವತಿ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಇದು ಭಾಳ ವರ್ಷಗಳಿಂದ ಇಲ್ಲಿ ಈ ಸುಬ್ರಹ್ಮಣ್ಯೇಶ್ವರ ನೆಲೆಸಿಕೊಂಡು ಬಂದಿದೆ. ಇದು ಪೂರ್ವದಿಂದಲೂ ಭೀಮಯೋಗೇಶ್ವರ ಋಷಿಗಳಿದ್ದ ಜಾಗ. ಆ ಋಷಿಗಳಿಂದ ಅರಸರಿಗೆ ಬಂದು ರಾಜರು ದಾನವಾಗಿ ಕೊಟ್ಟಿರೋದು. ಆಮೇಲಕ್ಕೆ ಇದನ್ನು ವೆಂಕಟೇಶ ಶಾಸ್ತ್ರಿಗಳವ್ರ ತಂದೆ ಎಲ್ಲ ಸೇರಿ ವೆಂಕಟೇಶ ಶಾಸ್ತ್ರಿಗಳು ಅವರೆಲ್ಲ ಮಠಮುದ್ರೆ ವಂಶದವರು. ಅವರು ಇದನ್ನು ಕನಸಿನಲ್ಲಿ ಸಿಕ್ಕಿ ಕೆಳಗಡೆ ಮೂಲ ವಿಗ್ರಹ ಸ್ಥಾಪನೆ ಆಗಿದೆ. ತದನಂತರ 2007ರಲ್ಲಿ ಮೇಲ್ಗಡೆ ವಿಗ್ರಹ, ದೊಡ್ಡ ವಿಗ್ರಹ ಸ್ಥಾಪನೆ ಆಯಿತು. ಆಮೇಲೆ ದೇವಸ್ಥಾನ ಎಲ್ಲ, ಹಳೆ ದೇವಸ್ಥಾನ ಎಲ್ಲ ರಿನೋವೇಷನ್ ಆಯಿತು. ಈಗ ದಿನೇ ದಿನೇ ಅಭಿವೃದ್ಧಿಗೊಂಡು ಇದನ್ನು ಇವಾಗ ಪಂಚಾಯಿತಿ ಎಂಡ್ ಅವರಲ್ಲಿ ಇದೆ. ಗ್ರಾಮ ಪಂಚಾಯಿತಿ, ತಾಲ್ಲೂಕು ಪಂಚಾಯಿತಿ ಎಂಡ್ ಅವರಲ್ಲಿ ಅವರು ಜಾತ್ರೆಗೆ ಸಕಲ ವಿಜಯ ಸೌಕರ್ಯಗಳನ್ನ ಅವ್ರು ಮಾಡಿಕೊಡ್ತಾರೆ. ತದನಂತರ ನಿತ್ಯ ಪೂಜೆ ಮಾಡಿಸ್ಕೊಂಡೋಗ್ರೆ ಪ್ರತಿ ಮಂಗಳವಾರ ಇಲ್ಲಿ ವಿಶೇಷವಾಗಿ ಅಭಿಷೇಕಗಳು, ಪೂಜೆಗಳು ನಡೆಯುತ್ತೆ. ದೂರದಿಂದ ಬಂದ ಭಕ್ತಾದಿಗಳು ಬಂದು ತಮ್ಮ ಸೇವೆಗಳನ್ನ ಸಲ್ಲಿಸ್ಕೊಂಡು, ಪ್ರಾರ್ಥನೆಗಳು ಸಲ್ಲಿಸ್ಕೊಂಡು, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರೋದು ಇಲ್ಲಿ ವಿಶೇಷವಾಗಿ ವಾಡಿಕೆ. ಗುರುಜಿ, ನಿಮ್ಮ ಚಿಕ್ಕಬಳ್ಳಾಪುರದಿಂದ ಎಷ್ಟು ದೂರ ಇದೆ? ಟ್ರಾವೆಲಿಂಗ್ ಹೇಗೆ? ಚಿಕ್ಕಬಳ್ಳಾಪುರದಿಂದ ಆಟೋಗಳು ಅದು ಇದು ಎಲ್ಲ ಆಟೋಗಳು ಎಲ್ಲ ಬರ್ತಾ ಇರ್ತವೆ. ಚಿಕ್ಕಬಳ್ಳಾಪುರ RTO ಸಮೀಪ ಇದೆ. ಇದು RTO ಕೂಡ ದೇವಸ್ಥಾನ ಜಾಗದಲ್ಲೇ ಸೇರಿದೆ. RTOದ ಸಮೀಪ ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಒಂದು 2-2.5 ಕಿಲೋಮೀಟ್ರಲ್ಲಿ ಅಂತರದಲ್ಲಿದೆ. ಇದು ಟ್ರೈನಿಂದ ಬರ್ಬೋದಾ? ಟ್ರೈನು, ಬಸ್ಸು? ಬೆಂಗಳೂರಿಂದ ಟ್ರೈನಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಚಿತ್ರಾವತಿ ಅಂದರೆ ಯಾರು ಬೇಕಾದ್ರೂ ಆಟೋಗಳಲ್ಲಿ ಕರ್ಕೊಂಬರ್ತಕ್ಕಂಥದ್ದಿದೆ. ಇಲ್ಲಿ ಟ್ರೈನ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಂತ ಕೇಳ್ಪಟ್ಟೆ. ಚಿಕ್ಕಬಳ್ಳಾಪುರ ಟೌನ್ ಓಕೆ ಓಕೆ. ಟೌನಿಂದ 2.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಬಸ್ಸಲ್ಲಿ ಬಂದರೆ ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ರೋಡಲ್ಲಿ ಬಸ್ಸಲ್ಲಿ ಬರ್ತಾ ಇರ್ಬೋದು. ಬಸ್ ಸ್ಟಾಪ್ ಇದೆಯಾ? ಬಸ್ ಸ್ಟಾಪ್ ಕೊಡ್ತಾರೆ. ಅದು ರಿಕ್ವೆಸ್ಟ್ ಸ್ಟಾಪ್ ಇದೆ. ಓಕೆ, ಕೊಡ್ತಾರೆ. ಓಕೆ. ಧನ್ಯವಾದಗಳು ಗುರುಜಿ. ಜೈ ಶ್ರೀರಾಮ್, ಜೈ ಸುಬ್ರಹ್ಮಣ್ಯ. ಥ್ಯಾಂಕ್ ಯು. ಚಿತ್ರಾವತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮೂಲದಲ್ಲಿ ಚಿಕ್ಕದೇವರು ಕನಸಲ್ಲಿ ಸಿಕ್ಕಿ ಪ್ರತಿಷ್ಠಾಪನೆ ಆಗಿರೋದು. ದೊಡ್ಡದು 2017ರಲ್ಲಿ ಪ್ರತಿಷ್ಠಾಪನೆ ಆಗಿರೋದು. 2 ಅಭಿಷೇಕ ಆಗುತ್ತೆ. ಮಾಘ ಮಾಸದಲ್ಲಿ ತೇರು, ಮಾಘ ಶುದ್ಧ ಷಷ್ಠಿ ತೇರು. ಮಂಗಳವಾರ ಮಾತ್ರ, ಪ್ರತಿ ಮಂಗಳವಾರ ಇರುತ್ತೆ. ಫೋನ್ ನಂಬರ್ ಇದೆ. ಯಾರನ್ನ ಮುಂಚೆ ಬರೋರಿದ್ದರೆ ಪಟ್ಟೆ ಫೋನ್ ಮಾಡಿ ತಿಳಿಸಿ ಮಾಡಿ. ಬನ್ನಿ.